ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ನಾವು ಗುರು ಕುಮಾರೇಶ್ವರರ ಅದ್ಭುತ ಶಿಷ್ಯರಾದಂತಹ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಶಿಷ್ಯರಾದಂತಹ ಪುಟ್ಟರಾಜ ಗವಾಯಿಗಳ ಮಹಿಮೆಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ. ಪುಟ್ಟರಾಜ ಗವಾಯಿಗಳು ಗುರುವಿನಂತೆ ಅಂಧ ಅನಾಥ ಮಕ್ಕಳನ್ನು ಸಲುವುದಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸಂಗೀತ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆಯನ್ನು ಗೈದಂತಹ, ಗದಗದೊಳಗೆ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ ಅದ್ಭುತವಾದಂತಹ ಯೋಗಿಗಳು. ಒಂದು ಸಲ ಇವರು ಶಿರೂರು ಎಂಬಂತಹ ಒಂದು ಚಿಕ್ಕ ಗ್ರಾಮಕ್ಕೆ ಹೋಗಿರ್ತಾರೆ. ಸಾಕಷ್ಟು ಪ್ರಮಾಣದ ಶಿಷ್ಯರು ಅಲ್ಲಿ ಪೂಜೆಗಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ರು. ಆದರೆ ನೀರು ಸವಳು ಇರುವಂತಹ ವಿಚಾರ ಅಲ್ಲಿ ತಿಳಿಸಿರುವುದಿಲ್ಲ. ಯಾಕಂದ್ರೆ ಶಿರೂರು ಭಾಗದೊಳಗೆ, ಹಳ್ಳದೊಳಗೆ ಭಾಳ ಭಾಳ ನೀರು ಏನಾಗಿತ್ತು ಅಂತಂದ್ರೆ ಸವಳಾಗಿತ್ತು. ಈ ಸವಳು ಇರುವಂತಹ ನೀರಿನ ವಿಚಾರ ಗುರುಗಳಿಗೆ ಗೊತ್ತಿಲ್ಲ. ಇದು ಕುಡಿಯಲಾಕ್ಕೂ ಯೋಗ್ಯವಲ್ಲ, ಅಡಿಗೆ ಮಾಡ್ಲಿಕ್ಕೂ ಯೋಗ್ಯವಲ್ಲ ಅಂತಹ ಸ್ಥಿತಿಯೊಳಗೆ ನೀರಿತ್ತು. ಇನ್ನು ಗುರುಗಳು ಆ ಗ್ರಾಮಕ್ಕೆ ಬರುತ್ತಡ ಇಲ್ಲದ ಜನ ಹೇಳಿಕತ್ರು, ಅಪ್ಪಾರ, ನಮ್ಮ ಶಿರೂರು ಗ್ರಾಮ ಭಾಳ ಅದ್ಭುತವಾಗೈತ್ರಿ, ಆದ್ರೆ ನೀರು ಮಾತ್ರ ಇಲ್ಲಿ ಸಿಹಿಯಾಗಿಲ್ಲ, ಭಾಳ ಸವಳು ನೀರು ಅದಾವು, ಕುಡಿಲಾಕ ಯೋಗ್ಯ ಇಲ್ಲ ನೋಡ್ರಿ ಅಪ್ಪಾರ ಅಂಥೇಳಿ ಅಂದ್ಬಿಟ್ರು. ಎಲ್ಲ ಕಡೆ ಅದೇ ರೀತಿ ಐತ್ರಿ, ಇನ್ನು ಹೆಂಗೆ ಮಾಡೋದ್ರಿ ಅಂಥೇಳಿ ಇವರು ಅನೇಕತ್ರು. ಹಿಂಗೆ ಅನ್ಲಿಕ್ಕೆ ಶುರು ಮಾಡಿದ ಕೂಡಲೇ ಪುಟ್ಟರಾಜ್ ಅಜ್ಜವ್ರು ಏನು ಮಾಡಿದ್ರು ನೋಡ್ರಿ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಪ್ಪ, ನಮ್ಮ ಗುರು ಕುಮಾರೇಶ್ವರ ಎಲ್ಲ ಒಳ್ಳೇದು ಮಾಡ್ತಾನೋ ಅಂಥೇಳಿ ಅಂದರು. ಇಲ್ರಿ ಅಪ್ಪಾರ, ಈಗಾಗಲೇ 2 ದೊಡ್ಡ ವರ್ತಿ ತೆಗ್ದೀವ್ರಿ, ಆದ್ರೆ ಎಲ್ಲಿ ವರ್ತಿ ತೆಗೆದ್ರೂ ಸವಳು ನೀರ ಬರ್ತೈತ್ರಿ, ಚಲೋ ನೀರ ಬರುದಿಲ್ಲ ಅಂಥೇಳಿ ಅಂದರು. ಹಂಗೆ ಅನ್ಲಿಕ್ಕೆ ಹೋಗ್ಬೇಡ್ರಪ್ಪ, ಈಗ ಹೆಂಗಿದ್ರು 2 ವರ್ತಿ ತೆಗ್ದೇರಿ ನೀವು, 3ನೇದೊಂದು ವರ್ತಿ ತೆಗೆದು ಬಿಡ್ರಿ, ಗುರು ಕುಮಾರೇಶ್ವರನ ಆಶೀರ್ವಾದದಿಂದ ಅಲ್ಲಿ ಚಲೋ ನೀರು ಬರ್ತೈತಿ ಅಂಥೇಳಿ ಆಶೀರ್ವಾದ ಮಾಡಿದರು, ಅಪ್ಪಣೆ ಕೊಟ್ಟರು. ಆಯಿತು, ಇನ್ನು ಗುರುವಿನ ಅಪ್ಪಣೆ ಆಗೈತಿ ಅಂಥೇಳಿ ಶಿಷ್ಯರೆಲ್ಲ ಕುಡ್ಕೊಂಡು ಹೋಗಿ ಒಂದು ವರ್ತಿಯನ್ನು ತೆಗಿಲಿಕ್ಕೆ ಶುರು ಮಾಡಿದರು. ಸ್ವಲ್ಪ ದೊಡ್ಡ ಪ್ರಮಾಣದ ವರ್ತಿಯನ್ನು ತೆಗೆದ್ರು ತೆಗಿತಡ ಇಲ್ಲದ ಅವ್ರ ಕಣ್ಣನ್ನು ಅವರಿಗೆ ನಂಬಲಿಕ್ಕೆ ಆಗಲಿಲ್ಲ. ಸಾಕಷ್ಟು ನೀರು ಹೊರಗೆ ಬಂತು. ಅವ್ರೇನು ತಿಳ್ಕೊಂಡಿದ್ರು, 3ನೇ ವರ್ತಿಯೊಳಗೂ ಸವಳು ನೀರ ಬರ್ತೈತೋ ಏನೋ ಅಂದಂಗೆ ಅವ್ರು ತಿಳ್ಕೊಂಡು ಕುಂತಿದ್ರು. ಆದ್ರೆ ಆ ದೊಡ್ಡ ವರ್ತಿಯನ್ನು ಏನು ತೆಗೆದಿದ್ರು, ಅಲ್ಲಿ ಸಿಹಿ ನೀರಿನ ಬುಗ್ಗೆ ಹೆಂಗೆ ಬಂತಲ್ಲ, ನೀರೆಲ್ಲ ಕುಡಿದು ನೋಡ್ರಿ ಜನ, ಎಷ್ಟು ಅದ್ಭುತ ಸಿಹಿ ನೀರು. ಜನರೆಲ್ಲ ಆಶ್ಚರ್ಯಪಟ್ಟರು. ಏನು ನಮಗೆ ಪುಟ್ಟಯ್ಯಜ್ಜನವ್ರ ಆಶೀರ್ವಾದ ಆಯಿತು, ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ಆಯಿತು, ನಮ್ಮ ಊರೊಳಗೆ ಸಿಹಿ ನೀರು ಸಿಕ್ತು ಅಂಥೇಳಿ ಜನ ಆಶ್ಚರ್ಯಪಟ್ಟರು. ಅಂತಹ ಗುರುವಿನ ಮಹಿಮೆ ನೋಡ್ರಿ ಪುಟ್ಟರಾಜ ಗವಾಯಿಗಳದು. ಕಣ್ಣು ಕಾಣಿಸ್ತಿಲ್ಲಾಗಿತ್ತು, ಹುಟ್ಟು ಕುರುಡ್ರಿದ್ರು ಕೂಡ ಅವರು ಎಷ್ಟು ಸಾಧನೆಗೈದಿದ್ರು ಅಂತಂದ್ರೆ, ಆ ಸಂಗೀತ ಕ್ಷೇತ್ರ ಆಗಲಿ,
ಬಡಬಗ್ಗರಿಗೆ, ಅನಾಥರಿಗೆ, ದೀನ ದುರ್ಬಲರಿಗೆ ಒಂದು ತಾಯಿಯ ರೂಪವನ್ನೇ ಅವರಾಗಿದ್ದರು. ಅಷ್ಟು ತಾಯಿಯ ಪ್ರೀತಿಯನ್ನ ಕರುಣಿಸಿ ಭಕ್ತ ಸಮೂಹವನ್ನ ಉದ್ಧಾರ ಮಾಡ್ತಿದ್ರು. ಹೀಗಿದ್ದಾಗ ಚನ್ನಬಸಪ್ಪ ಮಾವೂರ್ ಅಂತ ಹೇಳಿ ಒಬ್ಬಿದ್ದ. ಚನ್ನಬಸಯ್ಯ ಮಾವೂರ್. ಇವ್ರು ಈಗೇನು ಆಶ್ರಮದಲ್ಲಿ ಸಾಲು ಮಳಿಗೆಗಳದಾವ. ಆ ಮಳಿಗೆಗಳಲ್ಲಿ ಒಬ್ಬರು ವ್ಯಾಪಾರಸ್ಥರಾಗಿದ್ರು ಇವರು ಚನ್ನಬಸಯ್ಯನವರು. ಬಹಳ ವರ್ಷಗಳ ಕಾಲ ಆಶ್ರಮದಲ್ಲೇ ಗುರುಗಳ ಆಶೀರ್ವಾದದ ರಕ್ಷೆಯಲ್ಲೇ ಇದ್ದವರು. ಇವರಿಗೆ 4 ಜನ ಹೆಣ್ಮಕ್ಳಿದ್ರು. ಗಂಡ ಸಂತಾನ ಒಂದು ಇಲ್ಲ ಅನ್ನುವಂಥ ಕೊರಗೊಂದು ಇವರಿಗೆ ಕಾಡ್ತಿತ್ತು ಚನ್ನಬಸಯ್ಯನವ್ರಿಗೆ. ಬಹಳ ವಿಚಾರ ಮಾಡೋರು. ಗುರುವಿನ ಆಶೀರ್ವಾದದ ಇದ್ರೊಳಗ ಅದೇನಿ, ನಾನು ಗುರುವಿನ ಸಂಪರ್ಕದೊಳಗ ಇದೇನಿ, 4 ಹೆಣ್ಣಾಗ್ಯಾವ. ಇನ್ನು ಈ ವಿಚಾರ ಹೆಂಗ ನಾನು ಗುರುವಿಗೆ ತಿಳಿಸ್ಲಿ, ನನಗೆ ಗಂಡು ಮಗು ಬೇಕಾಗೈತಿ ಅಂಥೇಳಿ ಬಹಳ ಚಡಪಡಿಸ್ಲಿಕ್ಕತ್ತಿದ್ರು. ಅದಾಗಲೇ ಆಶ್ರಮಕ್ಕೆ ಮ್ಯಾನೇಜರ್ ಇದ್ದಂತಹ ಬಸವರಾಜ ಸ್ವಾಮಿ ಹಿಡ್ಕಿ ಮಠ ಅವರು. ಈ ಬಸವರಾಜ ಸ್ವಾಮಿ ಹಿಡ್ಕಿ ಮಠ ಅವರು ಈ ಚನ್ನಬಸಯ್ಯನ ಹತ್ರಕ್ಕೆ ಬರೋರು. ಅವರು ಎಲ್ಲ ಆತ್ಮೀಯರು ಹಿಂಗೆ ಕೂಡ್ಕೊಂಡು ಮಾತಾಡುವಂಥ ಸಂದರ್ಭದೊಳಗೆ ಹಿಡ್ಕಿ ಮಠದವ್ರಿಗೆ ಇವ್ರು ಅಂದರು, ಚನ್ನಬಸಯ್ಯನವರು, ಅಲ್ರಿ 4 ಹೆಣ್ಮಕ್ಳಾಗ್ಯಾವ, ಒಂದು ಗಂಡ ಸಂತಾನ ಬೇಕಾಗೈತಿ, ಇದನ್ನ ಅಪ್ಪಾರಿಗೆ ಕೇಳಬೇಕಂತೀನಿ, ಹೆಂಗೆ ಮಾಡೋದ್ರಿ? ನನಗೆ ಕೇಳಾಕ ಧೈರ್ಯ ಸಾಲ್ವಾತು, ಹೆಂಗಾದ್ರೂ ಮಾಡಿ ಅಪ್ಪಾರಿಗೆ ಸುದ್ದಿಯನ್ನು ಮುಟ್ಟಿಸ್ಬೇಕು, ಅವ್ರ ಆಶೀರ್ವಾದವನ್ನು ತಗೋಬೇಕು ಅಂತ ಹೇಳಿ ಭಾಳ ಆಸೆ ಪಡ್ಲಿಕ್ಕತ್ರು. ಅವಾಗ ಹಿಡ್ಕಿ ಮಠ ಅವ್ರು ಅಂದರು, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ನಾನು ನಿಮ್ಮ ಜೊತೆ ಬರ್ತೀನಿ, ಇಬ್ಬರು ಕೂಡಿ ಅಪ್ಪಾರನ್ನ ಭೇಟಿ ಆಗೋಣ ಅಂಥೇಳಿ. ಅದೊಂದು ದಿವಸ ಗುರುಗಳು ಪ್ರವಾಸವನ್ನು ಮುಗಿಸ್ಕೊಂಡು ಆಶ್ರಮದ ಕಡೆಗೆ ಆಗಮಿಸಿ ಗದ್ಗೆ ದರ್ಶನವನ್ನು ಮಾಡ್ಲಿಕ್ಕತ್ತಿದ್ರು. ಅವರ ಗುರುಗಳ ದರ್ಶನವನ್ನು ಮಾಡ್ಲಿಕ್ಕತ್ತಿದ್ರು. ಆ ಸಂದರ್ಭದೊಳಗೆ ಚನ್ನಬಸಯ್ಯ ಮಾವೂರವರು ಮತ್ತು ಮ್ಯಾನೇಜರ್ ಆದಂತಹ ಹಿಡ್ಕಿ ಮಠ ಅವರು ಇಬ್ಬರೂ ಕೂಡಿ ಅಪ್ಪಾರನ್ನ ಭೇಟಿ ಆದರು. ಭೇಟಿಯಾಗಿ ಅವರ ಪಾದಕ್ಕೆ ದೀರ್ಘ ದಂಡ ನಮಸ್ಕಾರವನ್ನು ಮಾಡಿದ ಕೂಡಲೇ ಈ ಚನ್ನಬಸಯ್ಯನವರ ಮನದೊಳಗಿನ ಏನು ಮಾತಿತ್ತು ಅದನ್ನು ಹಿಡ್ಕಿ ಮಠ ಅವರು ಹೇಳಲಿಕ್ಕೆ ಶುರು ಮಾಡಿದರು. ಅಪ್ಪಾರ, ಮತ್ತು ನಮ್ಮ ಚನ್ನಬಸಯ್ಯನವರಿಗೆ 4 ಜನ ಹೆಣ್ಮಕ್ಳಿದ್ದಾರೆ, ಗಂಡ ಸಂತಾನ ಬೇಕಂತ ಹೇಳಿ ಭಾಳ ದಿವಸದ ಆಸೆ ಐತಿ, ನಿಮ್ಮ ಮುಂದೆ ಹೇಳಬೇಕಂತ ಹೇಳಿ ಅನ್ಕೊಂಡ್ರು ಹೇಳಕ್ಕಾಗಿಲ್ಲ, ಅವರು ಹಂಗೆ ಮನದೊಳಗೆ ಇಟ್ಕೊಂಡು ಕುಂತಾರ ಅಂಥೇಳಿ ಈ ವಿಚಾರವನ್ನು ಹಿಡ್ಕಿ ಮಠ ಅವರು ಗುರುಗಳಿಗೆ ಅಂದರು. ಅವಾಗ ಪುಟ್ಟರಾಜ ಗವಾಯಿಗಳು ಕೇಳಿಸ್ಕೊಂಡ ಗುರುಗಳು ಏನಂತಾರತ್ತಂದ್ರೆ, ಆಗಲಿಪ್ಪ ಆಗಲಿ, ನೀವು ಒಂದು ಕೆಲಸ ಮಾಡ್ರಿ, ಆಶ್ರಮದ ಮಕ್ಕಳಿಗೆಲ್ಲ ನಾಷ್ಟಾ ವ್ಯವಸ್ಥೆ ಇಡ್ಲಿ ಸಾಂಬಾರು ಮಾಡಿಬಿಡ್ರಿ, ಅದೊಂದು ವ್ಯವಸ್ಥೆ ಮಾಡಿ ಕೊಟ್ಟು ಬಿಡ್ರಪ್ಪ, ನಿಮಗೆ ಗಂಡ ಸಂತಾನ ಅದು ಫಲ ದೊರಕ್ತೈತಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬಿಡ್ರಿ ಅಂಥೇಳಿ ಆಶೀರ್ವಾದ ಮಾಡ್ರಿ. ಯಾರಿಗೆ? ಚನ್ನಬಸಯ್ಯನವ್ರು. ಆಯಿತು ಅಂಥೇಳಿ ಗುರುವಿನ ಆಜ್ಞೆಯಂತೆ ಚನ್ನಬಸಯ್ಯ ಮಾವೂರವರು ಆಶ್ರಮದ ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗ, ಒಟ್ಟು ಆಶ್ರಮಕ್ಕೆ ಎಷ್ಟು ಜನ ಅದಾರಲ್ಲ ಆಶ್ರಮದೊಳಗೆ ಎಲ್ಲರಿಗೂ ನಾಷ್ಟಕ್ಕೆ ಇಡ್ಲಿ ಸಾಂಬಾರ ವ್ಯವಸ್ಥೆಯನ್ನು ಮಾಡಿದರು. ಅದು ಆದ 1 ವರ್ಷದೊಳಗೆ ನೋಡ್ರಿ, ಗುರುವಿನ ಮಾತಂದ್ರೆ ಹಸಿ ಗೋಡೆ ಹಳ್ಳಿದ್ದಂಗೆ ಅಂತ ಹೇಳಿ ಭಾಳ ಸರ ಹೇಳಿ ನಾನು. ಅವರ ಮಾತಿನಂತೆ 1 ವರ್ಷದೊಳಗೆ ಒಂದು ಗಂಡು ಮಗು ಅವರಿಗೆ ಜನಿಸ್ತು. ಭಾಳ ಅಂದ್ರೆ ಭಾಳ ಸಂತೋಷ ಆಯಿತು. ಅದ್ಭುತವಾದಂತಹ ಆ ಮಗು ಏನು ಜನಿಸ್ತು, ಮರು ವರ್ಷನೂ ಕೂಡ ಅವರು ಮತ್ತೆ ಇಡ್ಲಿ ಸಾಂಬಾರನ್ನ ಮಾಡಿಸಿ ಭಕ್ತಿಯನ್ನ ಮೆರೀತಾರೆ. ಹಿಂಗೆ ಭಕ್ತರನ್ನ ಉದ್ಧಾರ ಮಾಡಲಿಕ್ಕೆ ಗುರು ಯಾವುದಾದ್ರೂ ಒಂದು ಉಪಾಯವನ್ನ ಹೇಳ್ತಾರೆ, ಮಾರ್ಗವನ್ನ ಸೂಚಿಸ್ತಾರೆ ಅನ್ಲಾಕ ಇದೊಂದು ಸಣ್ಣ ನಿದರ್ಶನ. ಅದಷ್ಟೇ ಅಲ್ಲ, ಈ ಅಂದಾನಯ್ಯ ಮಾವೂರ್ ಅಂತ ಹೇಳಿ ಒಬ್ರು ಇದ್ರು. ಅವರು ಕೂಡ ಅಲ್ಲೇ ಆಶ್ರಮಕ್ಕೆ ಈ ಪಂಡಿತ್ ಪುಟ್ಟರಾಜ ಗುರುಗಳು ಏನಿದ್ರು ಅವ್ರದ್ದು ವಾಹನ ಇತ್ತು, ಗಾಡಿ. ಆ ವಾಹನ ಚಾಲಕರಾಗಿ ಬಹಳಷ್ಟು ವರ್ಷಗಳ ಕಾಲ ಸೇವೆಯನ್ನ ಮಾಡಿದ್ರು ಅಂದಾನಯ್ಯನವರು. ಅಂದಾನಯ್ಯನವರು ಸೇವೆಯನ್ನ ಸಲ್ಲಿಸಿ ಗುರು ಮೆಚ್ಚುಗೆಯನ್ನ ಕೂಡ ಪಡ್ಕೊಂಡಿದ್ರು.
ಗುರುಗಳ ಶ್ರೀವಾಣಿ ಆಯ್ತು ಅವ್ರಿಗೆ, ಅಂದಾನಯ್ಯನವ್ರಿಗೆ. ನೋಡಪ್ಪ, ಸರ್ಕಾರಿ ನೌಕರಿ ನಿನಗೆ ಸಿಗ್ತೈತಿ ಅಂತ ಹೇಳಿ, ಅದಕ್ಕೆ ಅವರ ಆಶೀರ್ವಾದದಿಂದ ಸರ್ಕಾರಿ ನೌಕರಿ ಸಿಗ್ತೈತೆ ಅವರಿಗೆ. ಅವರ ಆಶೀರ್ವಾದದ ಶ್ರೀರಕ್ಷೆಯಲ್ಲೇ ಅಂದಾನಯ್ಯನವರಿಗೆ ಮಗು ಕೂಡ ಆಯಿತು. ಬಹಳಷ್ಟು ವರ್ಷಗಳಿಂದ ಸಂತಾನ ಭಾಗ್ಯ ಅವರಿಗೆ ಲಭಿಸಿರ್ಲಿಲ್ಲ. ಆದ್ರೆ ಗುರುವಿನ ಆಶೀರ್ವಾದದಿಂದ, ನಿನಗೆ ಗುರುವಿನ ಆಶೀರ್ವಾದ ಐತಪ್ಪ, ನಿನಗೆ 2 ಗಂಡು ಹುಟ್ಟುತ್ತಾವ ಅಂತ ಹೇಳಿದ್ರು. 2 ಗಂಡು ಮಗು ನೋಡ್ರಿ. ಯಾರು? ಈ ಅಂದಾನಯ್ಯ ಮಾವೂರವ್ರಿಗೆ ನಿನಗೆ 2 ಗಂಡು ಮಗು ಆಗ್ತಾವ ಅಂತ ಹೇಳಿ ಪುಟ್ಟರಾಜ ಗವಾಯಿಗಳು ಹೇಳಿದ್ರು. ಅವರ ಆಶೀರ್ವಾದಂತೆ 2 ಗಂಡು ಮಕ್ಕಳು ಅವರಿಗೆ ಜನಿಸ್ತಾರೆ. ಬಹಳ ಅದ್ಭುತವಾದಂತಹ ಸಂಸಾರವನ್ನ ಈಗ ಸಾಗಿಸ್ತಾ ಇದ್ದಾರೆ. ಯಾವಾಗಲೂ ಒಂದು ಮಾತು ಅವ್ರು ಹೇಳ್ತಿದ್ರು, ಅಂದಾನಯ್ಯನವ್ರು. ಏನ್ರಿ ಅಂತಂದ್ರೆ, ನಾವು ಒಂದು ತುತ್ತು ಊಟ ಮಾಡ್ತೀವಿ, ನೆಮ್ಮದಿಯಾಗಿ ಬದುಕೀವಿ ಅಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣೀಕರ್ತರು ಯಾರು ಅಂತಂದ್ರೆ ಪುಟ್ಟರಾಜ ಗವಾಯಿಗಳು ಅಂತ ಹೇಳಿ ಬಹಳ ಅವರು ಪ್ರತಿ ತುತ್ತು ಊಟ ಮಾಡತ್ ಮುಂದೆ ನೆನೆಸಿ ಊಟ ಮಾಡ್ತಾರ ನೋಡ್ರಿ. ಅದಕ್ಕೆ ಗುರು ಕೊಟ್ಟ ಕಾಲಕ್ಕೆ ನೆನೆಸ್ಬೇಕಾಕತಿ. ಉಪಕಾರವನ್ನ ಮಾಡಿದವ್ರನ್ನ ನಾವು ಊಟ ಮಾಡಿಸ್ ಮುಂದೆ ನೆನಿಬೇಕು. ಇಂಥದನ್ನ ನೆನಿಬೇಕು, ನೆನೆಸ್ಕೋಬೇಕು ಅಂತ ಹೇಳಿ ಗುರುವಿನ ಇಚ್ಛಾ ಅಲ್ಲ. ಗುರು ಯಾವುದನ್ನ ಬಯಸುವುದಿಲ್ಲ, ಹೊಗಳಿಕೆ ಬಯಸುವುದಿಲ್ಲ, ಏನೂ ಬಯಸುವುದಿಲ್ಲ. ಆದ್ರೆ ಗುರು ಕೊಟ್ಟ ಕಾಲಕ್ಕೆ ಗುರುವನ್ನ ನೆನಿಲಾರ್ದ ಇನ್ಯಾರನ್ನ ನೆನಿಲಿಕ್ಕೆ ಸಾಧ್ಯ ಅದ? ಹಂಗ ಗುರುವನ್ನ ಅಂದಾನಯ್ಯನವರು ಎಷ್ಟು ನೆನೆಸ್ತಾರತ್ತಂದ್ರೆ, ಈಗ ಅವ್ರು ನೋಡ್ರಿ, ಇನ್ನೂ ಆದರೂ ಗುರುವಿನ ಆಶೀರ್ವಾದದಂತೆ ಅವ್ರು ನಡ್ಕೊಂಡು ಬಹಳ ಮನತುಂಬಿ ಹೊಗಳ್ತಾರ. ಪುಟ್ಟರಾಜ ಗವಾಯಿಗಳ ಮೇಲೆ ಎಷ್ಟು ಭಕ್ತಿ ಇಷ್ಟಿತ್ಲ ಅವ್ರದ್ದು, ಅಷ್ಟೇ ಭಕ್ತಿ ಪ್ರೇಮದಿಂದ ಈಗಲೂ ಕೂಡ ವಾಹನ ಚಾಲಕರಾಗಿಯೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಷ್ಟು ಅದ್ಭುತವಾದ ನೋಡ್ರಿ ಜೀವನ ಅವ್ರದ್ದು, ಅಂದಾನಯ್ಯನವ್ರದ್ದು. ಗುರುವಿನ ಸಂಗಡ ಇದ್ದು ಗುರುವನ್ನ ದರ್ಶನ ಮಾಡ್ಕೊಂಡು ಅವರಿಗೆ ಏನು ಬೇಕು ಎಲ್ಲ ಐತ್ರಿ, ಏನು ಬೇಕೆಲ್ಲ ಐತಿ. ಅದಕ್ಕೆ ನಂಬಿ ಕೆಟ್ಟವರಿಲ್ಲವೋ ಗುರುಗಳ, ನಂಬದೇ ಕೆಡುವರುಂಟೋ ಅಂತ ಹೇಳಿ ಒಂದು ಹಾಡೈತಿ. ದಾಸ ಶ್ರೇಷ್ಠರೆಲ್ಲ ಹಾಡ್ತಾರದ್ನ. ಎಷ್ಟು ಅದ್ಭುತ. ನಂಬಿ ಕೆಟ್ಟವರು ಯಾರೂ ಇಲ್ಲ ಗುರುಗಳನ್ನ, ನಂಬದೇನೆ ಕೆಡುವರು ಬಹಳ ಜನ ಅದಾರ ನೋಡ್ರಿ. ಒಂದು ಸಲ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಆಲೂರಿನ ಭಕ್ತರೆಲ್ಲ ಕೂಡಿ ನಿರಂತರವಾದ ದಾಸೋಹಕ್ಕೆ ದವಸ ಧಾನ್ಯಗಳನ್ನ ಮಾಡ್ಕೊಂತ ಬರ್ತಿದ್ರು. ಆದ್ರೆ ಅಲ್ಲಿ ಒಬ್ಬ ಕೆಟ್ಟ ಬುದ್ಧಿ ಇರುವಂತಹ ಒಬ್ಬ ವ್ಯಕ್ತಿ ಇದ್ದ. ಅವ್ರ ಹೆಸರನ್ನ ನಾನು ಇಲ್ಲಿ ಹೇಳೋದು ಬೇಡ. ಆ ಕೆಟ್ಟ ವ್ಯಕ್ತಿ ಏನಿದ್ದ, ಅವ ಏನಂತಿದ್ದ ಅಂತಂದ್ರೆ, ಈ ಇಷ್ಟೊಂದು ದವಸ ಧಾನ್ಯಗಳನ್ನೆಲ್ಲ ಕೊಡ್ಲಾಕತ್ತೀರಿ, ಇವೆಲ್ಲ ಕುರುಡ್ರದಾರೋ, ಇವ್ರಿಗೆಲ್ಲ ಇಷ್ಟು ದವಸ ಧಾನ್ಯ ತೊಗೊಂಡು ಏನು ಮಾಡೋದೈತಿ, ಬದುಕಲಾಕೆ ಎಷ್ಟು ಬೇಕಲ್ಲ ಅಷ್ಟ ಸಾಕು, ಭಾಳ ಕುಡ್ಲಿಕ್ಕೆ ಹೋಗ್ಬೇಡ್ರಿ ಅಂಥೇಳಿ ಅವ್ರು ಹೇಳೋರು. ಇದನ್ನ ನೋಡ್ರಿ, ಅವರು ಎಷ್ಟು ಇದು ವಿಚಾರ ನೋಡ್ರಿ ಕೆಟ್ಟ. ಕುಡವ್ರಿಗೂ ಕೂಡ ಕುಡಬೇಡ್ರಿ ಅನ್ನುವಂಥ ವಿಚಾರ ನೋಡ್ರಿ ಅವ್ರದ್ದು. ಅಂಥವ್ರದ್ದು ದಾನ ಏನು ಕೊಡ್ತಿದ್ರು ಅವರಿಗೆ ನೀವು ಕೊಡಬೇಡ್ರಿ ಅಂತ ಹೇಳಿ ಅಂದ್ಬಿಟ್ರು. ಇಷ್ಟು ಅಂದಿದ್ದೇ ತಡ ಮರುದಿವ್ಸ ಅವ್ರು 2 ಕೈಕಾಲುಗಳು ಹಿಡ್ಕೊಂಡು ಬಿಟ್ಟು, ಕಾಲುಗಳು ಹಿಡ್ಕೊಂಡ್ರೆ ಬಿದ್ದು ಹೊರಳಾಡ್ಲಿಕ್ಕತ್ರು. ಹಾವೇರಿ ಒಳಗೆ ತೋರಿಸಿರು, ಧಾರವಾಡದೊಳಗೆ ತೋರಿಸಿರು, ಹುಬ್ಬಳ್ಳಿ ಒಳಗೆ ತೋರಿಸಿರು, ಎಲ್ಲ ಕಡೆ ಆಸ್ಪತ್ರೆಗಳೆಲ್ಲ ಅವ್ರು ತಿರುಗಾಡಿ ತೋರಿಸಿರು ಕೂಡ ಎಲ್ಲಿ ಕಡಿಮೆ ಆಗ್ಲಿಲ್ಲ. ಕಡೆಗೆ ಗದಗದ ಸರ್ಕಾರಿ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿ ಡಾಕ್ಟರ್ ನೋಡ್ರಿ ಎಲ್ಲ ಪರೀಕ್ಷೆ ಮಾಡ್ರು, ಎಲ್ಲವೂ ಸರಿಯಾಗೈತಿ, ಆದರೂ ಯಾಕೆ ಇವು ಕೆಲಸ ಮಾಡ್ತಿಲ್ಲ ಅಂಥೇಳಿ ಪರೀಕ್ಷೆ ಮಾಡಿದಾಗ, ಇನ್ನೇನಿಲ್ಲ, ಕೊನೆಯದಾಗಿ ಗದಗದೊಳಗೆ ನೀವು ಆಶ್ರಮಕ್ಕೆ ಕರ್ಕೊಂಡು ಹೋಗ್ರಿ, ಅಲ್ಲಿ ಗುರುವಿನ ಆಶೀರ್ವಾದ ಆತಂದ್ರನ ಕಡಿಮೆ ಆಗ್ತೈತಿ ಅಂಥೇಳಿ ಸ್ವತಃ ಡಾಕ್ಟ್ರ ಹೇಳ್ರು. ಗದಗದೊಳಗಿರುವಂಥ ಡಾಕ್ಟರ್ ನೋಡ್ರಿ, ಎಲ್ಲಿಗೆ ವಿಜ್ಞಾನ ನಿಲ್ತೈತಿ ಅಲ್ಲಿ ಆಧ್ಯಾತ್ಮ ಚಾಲೋ ಆಗ್ತೈತಿ. ನಾವು ಈಗ ಸಾಕಷ್ಟು ಸರ ಅನ್ಬಹುದು, ವಿಜ್ಞಾನದೊಳಗೆ ನಾವು ಎಲ್ಲವನ್ನ ಸಾಧಿಸಿವಿ, ಏನು ಬೇಕಾದರೂ ಆಗ್ತೈತಿ, ವಿಜ್ಞಾನದಿಂದ ನಾವು ಹೆಂಗೆ ಬೇಕಾದರೂ ಬದುಕಬಹುದು ಅಂಥೇಳಿ ಅನ್ಬೋದು. ಆದ್ರೆ ವಿಜ್ಞಾನ ಕೈಯಿಂದನೂ ಸಾಧ್ಯ ಆಗಲಾರ್ದನ್ನ ಅಧ್ಯಾತ್ಮ ಮಾಡಿ ತೋರಿಸ್ತೈತಿ. ಯಾವಾಗ ಗದಗಿನ ಡಾಕ್ಟರು ಅವರನ್ನ ಕರ್ಕೊಂಡು ನೀವು ಪುಣ್ಯಾಶ್ರಮಕ್ಕೆ ಹೋಗ್ರಿ ಅಂಥೇಳಿ ಅಂದಾಗ, ಆಯ್ತು ಅಂಥೇಳಿ ಪುಣ್ಯಾಶ್ರಮಕ್ಕೆ ಕರ್ಕೊಂಡು ಬಂದ ಕೂಡಲೇ ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಯಿತು. ನಂದು ಬಹಳ ದೊಡ್ಡ ತಪ್ಪಾಗಿತ್ತು,
ಮಠದೊಳಗೆ ಇದ್ದಂತಹ ಮಕ್ಕಳಿಗೆ ಕುರುಡರಿಗೆ ಧಾನ್ಯ ಬರಬಾರ್ದು ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಅದನ್ನ ಬಿಡಿಸಿದ್ದೆ ನಾನು. ಅದರ ಪಾಪದ ಏನಿತ್ತಲ್ಲ ಕರ್ಮ, ಪಾಪ ಕರ್ಮದ ಫಲವಾಗಿ ನನಗೆ ಹಿಂಗಾಗೈತಿ ಅಂತ ಹೇಳಿ ಅದು ಪುಟ್ಟರಾಜ ಅಜ್ಜಾರಿಗೂ ಗೊತ್ತಾಯ್ತು, ಮತ್ತು ಆ ವ್ಯಕ್ತಿನೂ ತನ್ನ ತಪ್ಪನ್ನು ಒಪ್ಕೊಂಡ. ಅವಾಗ ಪುಟ್ಟರಾಜ ಅಜ್ಜವ್ರು ಏನಂದ್ರು, ಅವನಿಗೆ ಪ್ರಸಾದವನ್ನು ಕೊಟ್ಟು ಭಕ್ತರ ಕೊಟ್ಟಂತಹ ದವಸ ಧಾನ್ಯ ದಾಸೋಹಕ್ಕೆ ಸಲ್ಲತೈತಿಪ್ಪ, ಹಂಗೆಲ್ಲ ನೀನು ತಪ್ಪಾಗಿ ನುಡಿಬಾರ್ದಾಗಿತ್ತು, ಏನೋ ನುಡಿದು ಬಿಟ್ಟಿದಿ, ನಿನ್ನ ತಪ್ಪಿನ ಪ್ರಾಯಶ್ಚಿತ ನಿನಗೆ ಆಗೈತಿ. ಯಾಕಂದ್ರೆ ತಪ್ಪು ಮಾಡೋದು ತಪ್ಪಲ್ಲ, ತಪ್ಪು ಮಾಡಿದ್ದನ್ನ ಸಮರ್ಥನೆ ಮಾಡ್ಕೊಳ್ಳೋದು ದೊಡ್ಡ ತಪ್ಪೈತಿ. ತಪ್ಪು ಮಾಡೀನಿ ಅಂತ ಹೇಳಿ ಒಪ್ಕೊಂಡು ಪ್ರಾಯಶ್ಚಿತ ಪಡ್ಕೊಂಡು ಬಿಟ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ಅದಕ್ಕೆ ಮಾತ್ರ ಹೃದಯ ಆದಂತಹ ಪುಟ್ಟರಾಜ ಗವಾಯಿಗಳು ಅಂದ್ರು, ನೋಡಪ್ಪ ಇದೆಲ್ಲ ದಾಸೋಹಕ್ಕೆ ಸಲಿಕೆ ಆಕೈತಿ, ನೀನು ಹೋಗಿ ಆ ದಾಸೋಹ ಭವನಕ್ಕೆ ಹೋಗಿ ಅದಕ್ಕೆ ಆಶೀರ್ವಾದ ಮಾಡು. ಇದೆಲ್ಲವೂ ಏನ ಕುರುಡರಿಗೆ ಸಲ್ಲಬಾರದು ಅಂತಂದಿದ್ಲ, ಅದಕ್ಕೆ ಹೋಗಿ ನೀನು ಇದೆಲ್ಲ ಮಕ್ಕಳಿಗೆ, ಅನಾಥರಿಗೆ, ಕುರುಡರಿಗೆ, ದೀನ ದುರ್ಬಲರಿಗೆ ಎಲ್ಲ ಸಲ್ಲಲಿ ಅಂಥೇಳಿ ಭಕ್ತಿಯಿಂದ ನೀನು ಅಲ್ಲಿ ಕೇಳ್ಕೊಂಡು ಬಾಪ. ಮತ್ತು ನಮ್ಮ ಗುರುವಿನ ಏನು ಗದ್ದಿಗೆ ಐತಿ, ಆ ಗುರುವಿನ ಗದ್ದಿಗೆ ಮುಂದೆ ನೀನು ತಪ್ಪು ಒಪ್ಕೊಂಡು ಬಿಡು ಅಂತ ಅಂದ್ಬಿಟ್ರು. ಅವಾಗ ಗುರು ಆಜ್ಞೆಯಂತೆ ತನ್ನ ತಪ್ಪನ್ನ ಒಪ್ಕೊಂಡ ಆ ವ್ಯಕ್ತಿ. ತಪ್ಪನ್ನು ಒಪ್ಕೊಂಡ ಏನ ಎರಡೂ ಕಾಲಿಲ್ದ ಒದ್ದಾಡ್ಕೊಂತ ನರಳ್ಕೊಂತ ದೇಕೋಂತ ಬಂದಿದ್ದ, ಆದ್ರೆ ಮರಳಿ ಹೋಗುತ್ತ ಮುಂದೆ ತನ್ನ ಕಾಲ ಮ್ಯಾಗ ತಾನ ನಡ್ಕೊಂತ ಹೋದ. ನೋಡ್ರಿ ಎಷ್ಟು ಅದ್ಭುತ ವಿಚಾರ ನೋಡ್ರಿ. ಇದನ್ನ ಕೇಳಿದ್ರೆ ಒಂದ್ ರೀತಿ ಮೈ ಝುಮ್ ಅನ್ನಿಸ್ತದೆ. ಹೆಂಗ ತಪ್ಪುಗಳ ನಡೀತಿರ್ತಾವ, ತಪ್ಪುಗಳನ್ನ ಗುರು ಹೆಂಗ ತಿದ್ದಿ ಹೇಳ್ತಿರ್ತಾನ ಅನ್ನಕ ಇದೊಂದು ಸಣ್ಣ ನಿದರ್ಶನ. ಇಂತಹ ಪುಟ್ಟರಾಜ ಗವಾಯಿಗಳು ಮತ್ತು ಪಂಚಾಕ್ಷರಿ ಗವಾಯಿಗಳು, ಶಿವಯೋಗ ಮಂದಿರವನ್ನ ಕಟ್ಟಿದಂತಹ ಗುರು ಕುಮಾರೇಶ್ವರರು ಎಂತಹ ಮಹಿಮಾಶಾಲಿಗಳಿದ್ರು ನೋಡ್ರಿ. ಏನು ಈಗೆಲ್ಲ ನಾಟಕ ನೀವು ನೋಡ್ಲಕತ್ತೀರಿ, ಇವೆಲ್ಲ ನಾಟಕಗಳು ಏನು ಬರ್ತಾವಲ್ಲ, ಇದರ ಮೂಲನ ಪುಟ್ಟರಾಜ ಗವಾಯಿಗಳು. ಪಂಚಾಕ್ಷರಿ ಗವಾಯಿಗಳು ಇದ್ದಾಗ ಪುಟ್ಟರಾಜ ಗವಾಯಿಗಳು ಬಂದು ನಾವು ನಾಟಕವನ್ನ ಆಡ್ತೀವ್ರಿ ಅಂತ ಹೇಳಿ ಗುರುವಿನ ಆಶೀರ್ವಾದ ಪಡ್ಕೊಂಡು ಪುಟ್ಟರಾಜ ಗವಾಯಿಗಳು ನಾಟಕಗಳನ್ನ ಶುರು ಮಾಡಿದ್ರು. ಅವರು ಹಾಕಿಕೊಂಡಂತಹ ಮಾರ್ಗದರ್ಶನ ಈಗ ಪ್ರತಿಯೊಂದು ನಾಟಕ ಕಂಪನಿಗಳು ಪುಟ್ಟರಾಜ ಗವಾಯಿಗಳನ್ನ, ಪಂಚಾಕ್ಷರಿ ಗವಾಯಿಗಳನ್ನ ನೆನೆಲ್ದ ತಮ್ಮ ನಾಟಕಗಳನ್ನ ಶುರು ಮಾಡುವುದಿಲ್ಲ. ಎಲ್ಲ ಕಲಾಕಾರರು ಈಗ ಅದ್ಭುತವಾಗಿ ಬದುಕ್ಯಾರ, ಅವರೆಲ್ಲ ಒಂದು ತುತ್ತು ಊಟ ಮಾಡ್ತಾರ. ನಾಟಕ ಕಂಪನಿಗಳು ಸಾಕಷ್ಟು ದೊಡ್ಡ ಪ್ರಮಾಣದಾಗ ಬೆಳಿಲಾಕತ್ತಾವಂದ್ರ ಅದಕ್ಕೆಲ್ಲ ಮೂಲ ಕಾರಣೀಕರ್ತರು ಪುಟ್ಟರಾಜ ಗವಾಯಿಗಳು, ಪಂಚಾಕ್ಷರಿ ಗವಾಯಿಗಳು. ಅಂತಹ ಪುಟ್ಟರಾಜ ಗವಾಯಿಗಳು ನಮ್ಮ ಭಾಗದೊಳಗೆ, ಗದಗ ಭಾಗದೊಳಗೆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಎಂತೆಂಥ ಅದ್ಭುತ ಕಾರ್ಯಗಳನ್ನು ಮಾಡಿ ಹೋಗ್ಯಾರ. ಇನ್ನೂ ಸಾಕಷ್ಟು ಲೀಲೆಗಳದಾವ. ಆ ಲೀಲೆಗಳನ್ನು ನಾನು ಮತ್ತೆ ಒಂದೊಂದಾಗಿ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.